ಹುಡುಗರು ಹೊಟ್ಟೆ ಕಂಗಾಲಾಗಿ ಸರ್ ಹತ್ರ ಸರ್ ಸರ್ ಹೊಟ್ಟೆ ತುಂಬ ಹಸಿತಾ ಇದೆ, ದಯವಿಟ್ಟು ಊಟಕ್ಕೆ ಏನಾದರೂ ಕೊಡಿ. ಅಲ್ಲೋ ತಮ್ಮ, ಈ ಪ್ಲೇಸ್ ಚೆನ್ನಾಗಿಲ್ಲ, ಮುಂದಿನ ಪ್ಲೇಸ್ ಒಳಗೆ ಊಟ ಮಾಡೋಣ ಅಂತ ಹೇಳಿ ಹುಡುಗರನ್ನ ಕುಂಡ್ರಿಸಿದ್ರು. ಮಧ್ಯಾಹ್ನ 3 ಗಂಟೆ ಆಯ್ತು. ಮತ್ತೆ ಹುಡುಗರು ಓಡೋಡ್ಕೊಂತ ಬಂದು ಸರ್ ಸರ್ ಹೊಟ್ಟೆ ತುಂಬಾ ಹಸಿತಾ ಇದೆ, ದಯವಿಟ್ಟು ಕೊಂಚ ಊಟಕ್ಕೆ ಏನಾದರೂ ಕೊಡಿ. ಮತ್ತೆ ಸರ್ ಅಂದ್ರು, ತಮ್ಮ ನೀನ ನೋಡು, ಇಲ್ಲಿ ಜಾಗ ಇಲ್ಲ, ತುಂಬಾ ಗಲೀಜಿದೆ, ಮುಂದಿನ ಪ್ಲೇಸ್ ಒಳಗೆ ಊಟ ಮಾಡೋಣ ಅಂತ ಹೇಳಿ 6 ಗಂಟೆಗೆ ಜೋಗ ಜಲಪಾತಕ್ಕೆ ಹೋಗಿ ನಿಂದ್ರಿಸಿದ್ರಂತ. ಇವ್ರು ಯಾರು? ಸರ್ ಹೇಳಕತ್ತೀನಿ ಕತಿ, ನೀವು ತಪ್ಪು ತಿಳ್ಕೊಬೇಡ್ರಿ ಸರ್. ಮತ್ತೆ ಮುಂದಿನ ವರ್ಷ ಕರ್ಸೋದು ಬಿಟ್ರಿ ನೀವು ಹಿಂಗೆ ಮರ ಅದು ಈ ಮುತ್ತೆನ ಕರ್ಸೋದು ಕರ್ಸೀವಿ, ಮುತ್ತೆ ನಮ್ಮ ಮೈ ಮೇಲೆ ಬಂದ ಅಂತೇಳಿ ಇಷ್ಟು ತಂಡಗಳನ್ನೇ 6 ಗಂಟೆಗೆ ಜೋಗ ಜಲಪಾತಕ್ಕೆ ಹೋಗಿ ನಿಂದ್ರಿಸಿ ವಿದ್ಯಾರ್ಥಿಗಳ ಕಡೆಗೆ ಬೆನ್ನನ್ನು ಮಾಡಿ ಜೋಗದ ಕಡೆ ಕೈ ಮಾಡಿ ಹೇಳಕತ್ರು, ಇದು ರಾಜ, ಇದು ರಾಣಿ, ಮುಂದೇನು ಹೇಳಿ, ಇದನ್ನ ಹೇಳಿ ಇದು ರಾಜ, ಇದು ರಾಣಿ, ಇದು ರೋರಲ್ ರಾಕೆಟ್ ಅಂತ ಹೇಳಿ ಪುನಃ ಜೋಗದ ಕಡೆಗೆ ಬೆನ್ನನ್ನು ಮಾಡಿ ವಿದ್ಯಾರ್ಥಿಗಳ ಕಡೆಗೆ ಮುಖವನ್ನು ಮಾಡಿ ಶಿಕ್ಷಕರು ಕೇಳಿದ್ರು, ಕಂದ ಎಲ್ಲರಿಗೂ ಖುಷಿ ಆಯ್ತಾ? 49 ಜನ ಹಿಂಗ ಕೈ ಎತ್ತಿ ಹೇಳಿದ್ರು, ಸರ್ ನಮ್ಗೆ ತುಂಬಾ ಖುಷಿ ಆಗಿದೆ. ಅದ್ರೊಳಗೆ ಒಬ್ಬ ಕೈ ಎತ್ತು ನಮ್ಮಂತ ಉಡಾಳ ಹೇಳಿದ, ಸರ್ ನನಗೆ ಇನ್ನೂ ಖುಷಿಯಾಗಿಲ್ಲ ಅಂದವ. ಅಲ್ಲಿ ತಮ್ಮ ಬೆಳಗ್ಗೆ 6ಕ್ಕೆ ಸ್ಟಾರ್ಟ್ ಮಾಡಿದವ, ಸಾಯಂಕಾಲ 6 ಆಗೈತಿ, ನಿಮ್ಮ ತಿರುಗಿಸಿನಿ ಮತ್ತೆ ಇನ್ನೂ ಖುಷಿಯಾಗಿಲ್ಲ ನಾಕತಿ, ಮತ್ತೆ ಏನು ನೋಡಿದ್ರೆ ನಿನ್ನ ಖುಷಿ ಆಕತಿ ಹೇಳ ನಾ ತೋರಿಸ್ತೀನಿ ಅಂದ್ರಂತ. ಸರ್ ತಿಳ್ಕೊಬಿಡ್ರಿ ಸರ್. ಅವಾಗ ಸರ್ ಹೇಳಿದ್ದಂತ ಹುಡುಗ, ಸರ್ ನನಗೆ ಏನು ನೋಡಿದ್ರೆ ಖುಷಿ ಆಕತ್ತಂದ್ರಿ, ನಿಮ್ಮನ್ನ ಎತ್ತಿವಾಗ ಜೋಗ ಜಲಪಾತದ ಹೋಗಿತೀನಿ ಅವಾಗ ಖುಷಿ ಆಕತ್ತಂದಂತವ. ಯಾಕೆ ಹೇಳ್ರಿ? ಎದಕ್ಕೆ ಹೇಳ್ರಿ? ನಿಮಗೂ ಹೊಟ್ಟೆ ಹಸಿವಾಗೈತೆ ಅಂತ. ಹೆಚ್ಚು ಕಮ್ಮಿ ಆದ್ರೆ ನಮ್ಮನೆ ಎಲ್ಲರೂ ಕೆರೆಯಾಗ ಹೋಗುಪ್ಪಿ, ನೀವು ಕೆರೆಯಾಗ ಹೋಗಿದ್ರು ಪರವಾಗಿಲ್ಲ, ಈಜು ಬರ್ತೈತೆ, ಈಜಾಡ್ಕೊಂತ ನಾವು ದಂಡಿಗೆ ಹೋಗ್ತೀವಿ, ಆ ಮಾತು ಬೇರೆ. ಹಾಗಾಗಿ ಏನು ಹೇಳುತ್ತೇನೆ ಅಂತಂದ್ರೆ, ಹೀಗೆಲ್ಲ ಹಸಿದವರ ಮುಂದೆ ಬೋಧನೆಗಳು ನಡೆಯೋದಿಲ್ಲ. ಹಾಗಾಗಿ ಒಂದು ಸಾರಿ ಇಂತಹ ಕಾರ್ಯಕ್ರಮ ಕರೆಯುವುದಕ್ಕಿಂತ ವಿಶೇಷವಾಗಿ 3 ದಿನ ಅಥವಾ 2 ದಿನ ಅಥವಾ 5 ದಿನಗಳ ಕಾಲ ನಿಮ್ಮ ಊರಿನಲ್ಲಿ ಪ್ರವಚನವನ್ನು ಏರ್ಪಡಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ರಿ. ಒಂದೇ ದಿನದಲ್ಲಿ ಜನಗಳ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜನ ಬದಲಾವಣೆ ಆಗ್ಬೇಕಾಗಿತ್ತು ಅಂತಂದ್ರೆ, ಇವತ್ತಿನ ಯುವ ಪೀಳಿಗೆ ಅಧ್ಯಾತ್ಮದ ಕಡೆಗೆ ಮುಖ ಮಾಡಬೇಕಾಗಿತ್ತು ಅಂದ್ರೆ ಕಾರಣ ಇದನ್ನೆಲ್ಲವನ್ನ ನಾವು ಹೇಳಬೇಕಾಗಿದೆ. ಅಮ್ಮ ಇವತ್ತೆಷ್ಟು ಕೆಡ್ತಾ ಇದೆ ಈ ಸಮಾಜ ಅಂತಂದ್ರೆ ಬಹಳ ನೋವು ಅನಿಸ್ತದೆ. ಒಂದು ದೆಹಲಿಯಲ್ಲಿ ಒಂದು ಇದೊಂದು ನಡೀತೈತಲ್ಲ, ಹೇಳಿದ್ರ ದೆಹಲಿಯಲ್ಲಿ ನಾವು ಎಷ್ಟು ಈ ಭಾರತ ದೇಶ ಎಷ್ಟು ಸಂಸ್ಕಾರವನ್ನು ಬಿಡ್ತಾ ಇದೆ, ಎಷ್ಟು ದಾರಿಯನ್ನು ತಪ್ತಾ ಇದೆ ಅಂದ್ರೆ ಬಹಳ ನೋವಿನ ಸಂಗತಿ. ದೆಹಲಿಯ ಪಟ್ಟಣ ಹಿಂದೆ ಅಥವಾ 6 ಅಥವಾ 7 ತಿಂಗಳ ಹಿಂದೆ ದೆಹಲಿ ಒಳಗೆ ಒಂದು ಘಟನಾ ನಡೀತದೆ. ದೆಹಲಿ ಒಳಗೆ ಏನು ಘಟನಾ ನಡೀತದೆ ಅಂದ್ರೆ ವಿಡಿಯೋ ಒಳಗದೆಲ್ಲೂ ಸಹಿತ ವೈರಲ್ ಆಗ್ತದೆ, ತಾವೆಲ್ಲರೂ ನೋಡಿರಬಹುದು. ಯಾವ ದೇವಸ್ಥಾನ ನಾವು ಪವಿತ್ರ ಅಂತ ತಿಳಿದುಕೊಂಡಿದ್ದೇವೆ, ಯಾವ ದೇವಸ್ಥಾನದೊಳಗೆ ಹೋಗಿ ಆರತಿ ತಟ್ಟಿ ಒಳಗೆ ಬೆಳಗುವಂತ ಮಂಗಳಾರತಿಯನ್ನು ನಾವು ಭಗವಂತನ ಆಶೀರ್ವಾದ ಮಾಡ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನ. ಹಾಗಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ರಿ. ನಿಮ್ದು ಹಾಗೆ 6 ಗಂಟೆ ಆಯ್ತು ಅಂದ್ರೆ ನೀವು ರಿಮೋಟ್ ಹಿಡ್ಕೊಂಡು ಟಿವಿ ಮುಂದೆ ಕುಂತ ಬಿಡ್ತೀರಿ. ಮನೆಯಾಗ ಯಾರು ಬಂದ್ರು ಗೊತ್ತಿಲ್ಲ, ಯಾರು ಹೋದ್ರು ಗೊತ್ತಿಲ್ಲ. ಒಮ್ಮೆ ಧಾರಾವಾಹಿ ಸ್ಟಾರ್ಟ್ ಆಯ್ತು ಅಂದ್ರೆ ರಾತ್ರಿ 12ಕ್ಕೆ ಮುಗಿತದೆ. ಒಲಿ ಮೇಲೆ ಅನ್ನ ಹೊತ್ತಿದ್ರು ಪರವಾಗಿಲ್ಲ, ಸಾರು ಹೊತ್ತಿದ್ರು ಪರವಾಗಿಲ್ಲ, ಟಿವಿ ಮುಂದೆ ಕುಂತವ್ರು ನೀವು ಹೇಳುದೇ. 6 ಗಂಟೆಗೆ ನಿಮ್ಮದೊಂದು, ಇವು ನಮ್ಮ ಅಪ್ಪಗಳದೊಂದು ಅಂಗಡಿ, ಇವು ಆ ಅಂಗಡಿ ಹೋದಂದ್ರೆ ಇವು ಅಳ್ಳಾಡ್ಕೊಂತ ಮನೆಗೆ ಬರ್ತಾವ, ಇವು ಸುತ್ತ ಬರೋದಿಲ್ಲ. ಇವು ತುರ್ದೊಂದು ಅಂಗಡಿ ಇವು ಅಳ್ಳಾಡ್ಕೊಂತ ಮನೆಗೆ ಬರ್ತಾವ. ಇವು ಅದಾವಲ್ಲ, ಇವೇನು ಮುಂದೆ ಕುಂತಾವಲ್ಲ, ಇವು ಏನ್ ಮಾಡಾಕತ್ತೀರಿ ಅಂತಂದ್ರೆ, ನಾವು ಟಿವಿ ಮಾಡೋ ಹೊತ್ನಾಗ ಇವು ಗಲಿಬಿಲಿ ಮಾಡ್ತಾವಂತ ಇವ್ರ ಕೈಯಾಗ ಏನ್ ಕೊಟ್ಕೊಂಡ್ರೆ ಸಾಕತ್ತೀರಿ? ದೊಡ್ಡ ಚಂದ ಹೇಳ್ತೀರಿ. ನೀವೆಲ್ಲ ಟಿವಿ ಮುಂದ, ಅವೆಲ್ಲ ಅಂಗಡಿ ಮುಂದ, ಇವೆಲ್ಲ ಫೋನ್ ಮುಂದ, ಇವೆಲ್ಲ ಏನ್ ಮಾಡಕತ್ತಾವ ಫೋನ್ಯಾಗ ಅಂದ್ರೆ ಹಾಯ್ ಬಾಯ್ ಚಾಟ್ ಮಾಡ್ಕೊಂತ ಇವೆಲ್ಲ ಗಾಡಿಗೆ ಹಾಯ್ಕೊಂತ ಇವೆಲ್ಲ ಹೊಂಟಾವ. ನಮಗದು ತಿಳಿತಾ ಇಲ್ಲ. ಮಕ್ಕಳು ಎಲ್ಲಿ ಹಾಳಾಗ್ತಾ ಇವೆ ಅಂತಂದ್ರೆ ಮಕ್ಕಳು ಫೋನಿನ ಮುಖೇನ ಹಾಳಾಗ್ತಾ ಇವೆ ಹೊರತಾಗಿ ಮತ್ತೇನು ಬೇರೆ ಕಾರಣ ಅಲ್ಲ. ನೀವು ತಂದೆ ತಾಯಿಗಳು ಮನೆಯೊಳಗೆ ಹೆಂಗಿರ್ತೀರಿ, ಮಕ್ಕಳು ಹಂಗ ನಿಮ್ಮ ಮುಂದಿರ್ತಾವ. ಸುಮ್ಮನೆ ಒಂದು ಪ್ರಾಕ್ಟಿಕಲ್ ಒಂದು ರಿಯಲಿಟಿ ಮಾಡಿ ನೋಡ್ರಿ. ನಿಮ್ಮ ಮನೆಯೊಳಗ 1 ವಾರ ಕಂಟಿನ್ಯೂ ಟಿವಿ ನೋಡ್ಕೊಂತ ಅನ್ಕೊಂಡ್ರಿ, ನಿಮ್ಮ ಮಗ ಏನ್ ಮಾಡ್ತಾನ? ಟಿವಿ ನೋಡ್ತಾನಲ್ಲ. 1 ವಾರ ಬರೀ ಫೋನ್ ಹಿಡ್ಕೊಂತ ಅನ್ಕೊಂಡ್ರಿ, ಏನ್ ಮಾಡ್ತಾನೆ ನಿಮ್ಮ ಮಗ? ಫೋನ್ ಅದು ಗೊತ್ತೈತಲ್ಲ, ಬಹಳ ಚಲೋ ನಿಮಗ. ಅಟ್ ಗೊತ್ತಿದ್ರು ಟಿವಿ ನೋಡ್ತಿರಲ್ಲ, ಯಾಕ? ಗೊತ್ತಿದ್ರು ಟಿವಿ ನೋಡ್ತೀರಿ. 1 ವಾರ ಟಿವಿ ಬಂದ್ ಮಾಡಿ, ಟಿವಿಯನ್ನು ಗಾಡಿ ಕಡೆ ಹೊಳ್ಳಿಸಿ, ಆ ಟಿವಿ ಬಂದ್ ಮಾಡಿ, ಫೋನ್ ಬಂದ್ ಮಾಡಿ, ಸ್ವಿಚ್ ಆಫ್ ಇಟ್ಟು ಸುಮ್ಮನೆ ಒಂದು ಪುಸ್ತಕ ಹಿಡ್ಕೊಂಡು ತಂದೆ ತಾಯಿ ಹಿಡ್ಕೊಂಡ್ರಿ, ಮಗ ಏನ್ ಮಾಡ್ತಾನ? ಅಷ್ಟೆಲ್ಲ ಗೊತ್ತಿದ್ರು ಟಿವಿ ಮತ್ತೆ ಕೈಯಾಗ ಫೋನ್ ಕೊಟ್ಕೊಂಡು ಸಾಕತ್ತಿರಲ್ಲ. ನಿಮ್ಮ ತರತು ಒಂದು ಏನು ಮಾಡ್ಬೇಕು ನಾವು? ಕರೆನೆ ತಂದೆ ತಾಯಿಗಳಿಂದ ಮಕ್ಕಳು ಹಾಳಾಗ್ತಾ ಹೊರತಾಗಿ ಶಿಕ್ಷಕರಿಂದ ಅಲ್ಲ.
ಅದಕ್ಕಾಗಿ ಸರ್ವಜ್ಞ ಹೇಳ್ತಾನೆ, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಈ ಮೂವರು ಶುದ್ಧ ವೈರುಗಳು ಸರ್ವಜ್ಞ ಅಂದ. ನಿಮ್ಮನ್ನ ಬೈ ನಾವು ಮತ್ತೊಬ್ಬರನ್ನ, ತಂದೆ ತಾಯಿಗಳು ಹೇಗಿರ್ತೀರಿ ಮಕ್ಕಳು ನಾವು ಹೇಗಿರ್ತೇವೆ ಹೊರತಾಗಿ ತಂದೆ ತಾಯಿಗಳ ದಾರಿ ತಪ್ಪಿ ಬಿಟ್ರೆ ಮಕ್ಕಳು ದಾರಿ ತಪ್ತಾವ. ನೀವು ನೋಡ್ರಿ, ತಂದೆ ತಾಯಿಗಳು ಏನ್ ಮಾಡಾಕತ್ತೀರಿ ಅಂತಂದ್ರ, ಈಗ ಮಕ್ಕನ ಕೈಯಾಗ ಒಂದ್ 20 ರೂಪಾಯಿ ಕೊಟ್ಟು 2 ಇಮಲ್ ತಗೊಂಡ್ ಅಂತ ಕಳಿಸ್ತೀರಿ. ನೀವು ಕಳಿಸ್ತೀರಿ ಇಲ್ಲ? ಕಳಿಸ್ತೀರಿ. ಅವ ಏನ್ ಮಾಡ್ತಾನ, 1ನೇ ದಿನ ತಂದು ಕೊಡ್ತಾನ, 2ನೇ ದಿನ 2 ಹಾಕಿ ಅಳ್ಳಾಡ್ಸ್ಕೊಡ್ತಾನ, 3ನೇ ದಿನ 2 ಹಾಕಿ ಅಳ್ಳಾಡ್ಸ್ಬೇಕಾದ್ರೆ ಒಂದಿಟ್ಟು ಭಯ ಹಾಕೊಂಡು ಅಪ್ಪನ ಕೈಯಾಗ ಕೊಡ್ತಾನೆ. ನಿಮ್ಗೆ ಗೊತ್ತಿಲ್ಲ ಮಕ್ಕಳು ಎದಕ್ ಚಟಗಳನ್ನ ಕಲಿಯಾಕತ್ತಾವ, ತಂದೆ ತಾಯಿಗಳನ್ನೇ ಕಲಿಯಾಕತ್ತಾವ ಹೊರತಾಗ ಬೇರೆಯಿಂದ ಅಲ್ಲ. ಹಾಗಾಗಿ ನಾವು ತಂದೆ ತಾಯಿಗಳು ಮೊದಲು ಸರಿಯಾದಂತಹ ದಾರಿಯಲ್ಲಿ ನಡೆದ್ರೆ ಮಕ್ಕಳು ನಿಮ್ಮ ಹಿಂದೆ ದಾರಿಯಲ್ಲಿ ನಡೀತಕ್ಕಂತಹ ಪ್ರಯತ್ನವನ್ನು ಮಾಡ್ತವೆ. ಹಾಗಾಗಿ ಇವತ್ತು ಸಮಾಜ ಹಾಳಾಗ್ತಾ ಇದೆ. ನಾನು ಗಾಡಿ ಉದ್ದಕ್ಕೂ ಸಹಿತ ಅದನ್ನೇ ಹೇಳ್ತಾ ಬಂದೆ. ಅಂದ್ರೆ ಸಮಾಜ ಹಾಳಾಗ್ತಾ ಇದೆ, ಸಮಾಜ ದಾರಿಯನ್ನು ತಪ್ತಾ ಇದೆ. ಸ್ವಾಮಿ, ನನ್ನ ಉಪದೇಶ ನೀವು ಏನಾರೇ ತಿಳ್ಕೋರಿ, ನಾ ಹೇಳಿ ಹೋಗ್ಬೇಕಷ್ಟೇ. ನಾ ಕಾವಿ ಬಟ್ಟೆಯನ್ನು ಹಾಕೊಂಡಿದ್ದೀನಿ ಅಂತಂದ್ರೆ ನಾ ಸತ್ಯನ ಹೇಳಿ ಹೋಗ್ಬೇಕೆ ಹೊರತಾಗಿ ವೇದಿಕೆ ಮೂಲಕವಾಗಿ ಸುಳ್ಳು ಹೇಳೋಗ್ಲಿಕ್ಕೆ ನಾನು ಬಂದಿಲ್ಲ. ಹಾಗಾಗಿ ನನ್ನ ಮಾತು ಹೇಗೆ ಅಂತಂದ್ರೆ, ನಿಮಗೆ ಒಂಥರ ಅನಿಸ್ಬೋದು, ಏನಪ್ಪ ಸ್ವಾಮಿಗಳು ಹಿಂಗೆ ಹೇಳಕತ್ತಾರ, ಚಲೋ ಕಾರ್ಯಕ್ರಮದಾಗ ಕಳಿಸೀವಿ, ಸುಧಾಕೊಂಡ್ರಿ, ಸರಿಯಾಗಿರ್ರಿ, ಹಂಗಿರ್ರಿ ಹಿಂಗಿರ್ರಿ, ನಮಗ ಉಪದೇಶ ಮಾಡಾಕತ್ತಾರ ಅಂತ ತಿಳ್ಕೊಂಡು ನೀವು ತಿಳ್ಕೊಬಹುದು. ಆದ್ರೆ ನಮ್ಮಪ್ಪ ಕುಮಾರೇಶ ಈ ಬಟ್ಟೆಯನ್ನು ಹಾಕೊಂಡಿರೋದು ಸಮಾಜ ದಾರಿ ತಪ್ಪದಾಗ ನೀ ದಾರಿಗೆ ತೊಂಬ ಅಂತ ತಿಳ್ಕೊಂಡು ಈ ಬಟ್ಟೆನ ಹಾಕಿನ ಹೊರತಾಗಿ ದಾರಿ ತಪ್ಪುದನ್ನು ನೋಡಿ ನೀವು ಸುಮ್ಮ ಕುಂತು ಚಲೋ ಭಾಷಣ ಮಾಡಿ ಹಾಕಂತೇಳಿ ನಮ್ಮ ಕಾವಿ ಬಟ್ಟೆ ಕುಮಾರೇಶ ಹಾಕಿಲ್ಲ. ಹಾಗಾಗಿ ನಿಮ್ಮನ್ನ ಸರಿಯಾದ ದಾರಿಗೆ ತರ್ತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೀವು ದಾರಿ ತಪ್ಪಿದ್ರ ಈ ದಾರಿಗೆ ಹೋಗ್ರಿ, ಚಲೋ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಹೋಗ್ಲಕ್ ಬಂದಿದ್ದೇವೆ. ಹಾಗಾಗಿ ನೀವೆಲ್ಲರೂ ಬಹಳ ಚೆನ್ನಾಗಿದ್ದೀರಿ, ಮಕ್ಕಳು ಸಹಿತ ಬಹಳ ಚೆನ್ನಾಗಿ ಓದ್ತಾ ಇದ್ದಾವೆ, ಬರೀತಾ ಇದ್ದಾವೆ. ನಿಮ್ಮೆಲ್ಲ ಶಾಲೆಯ ಮಕ್ಕಳು ಬಹುಶಃ ಇಲ್ಲಿರ್ತಕ್ಕಂಥ ಹುಣಸೆಟ್ಟು ಕುಪ್ಪದಲ್ಲಿರ್ತಕ್ಕಂತಹ ಮಕ್ಕಳಿಗೆ ಒಂದು ನನ್ನ ಅಭಿಪ್ರಾಯ, ನನ್ನ ಆಸೆ ಏನು ಅಂತಂದ್ರೆ, ಇವತ್ತೊಂದು ಫೋಟೋ ಇಟ್ಟು ಪೂಜೆ ಮಾಡಿದ್ರಿ ನೀವು, ಯಾರ್ದು? ನನ್ನ ಆಸೆ ಇಷ್ಟೇ, ಅಲ್ಲೊಂದು ಫೋಟೋ ಇಟ್ಟು ಪೂಜೆ ಮಾಡಿದ್ರಿ ಗಾಂಧೀಜಿ ಅವ್ರದ್ದು. ಪೂಜೆ ಮಾಡಿ ಅವ್ರ ಮುಂದೆ ನಿಂತ ಕಾಯಿ ಬೆಳೆಗೆ, ಕರ್ಪೂರವನ್ನು ಬೆಳಗ್ಗೆ ಕಾಯಿ ಬೆಳಗ್ಗೆ ಅವ್ರ ಮುಂದೆ ನಿಂತು ನಮನ ಸಲ್ಲಿಸಿದ್ರಿ. ನನ್ನ ಆಸೆ ಇಷ್ಟೇ, ಇಲ್ಲಿರ್ತಕ್ಕಂತಹ ಎಲ್ಲ ಮಕ್ಕಳು ಹೇಗಾಗ್ಬೇಕು ಅಂತಂದ್ರೆ, ಹುಣಸೆಟ್ಟಿ ಕೊಪ್ಪಳಗಿರ್ತಕ್ಕಂಥ ಮಕ್ಕಳು ಹೇಗಾಗ್ಬೇಕು ಅಂತಂದ್ರೆ, ಕೇವಲ ಫೋಟೋ ಪೂಜೆ ಮಾಡುವಂತವ್ರು ಆಗ್ಬಾರ್ದು, ಈ ಜಗತ್ತೊಂದು ದಿನ ಅವ್ರನ್ನ ಪೂಜೆ ಮಾಡುವಂತ ಮಕ್ಕಳು ಇಲ್ಲಿ ಆಗ್ಬೇಕು, ಇವ್ರು ಆಗ್ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಇಲ್ಲಿರ್ತಕ್ಕಂತಹ ಮಕ್ಕಳು ಹುಣಸೆಟ್ಟಿ ಕೊಪ್ಪಕ್ಕೆ ಮಾರಕವಾಗಿ ನಿಲ್ಬೇಡ್ರಿ, ಹುಣಸೆಟ್ಟಿ ಕೊಪ್ಪದೊಳಗೆ ಒಂದು ಸ್ಮಾರಕವಾಗಿ ನಿಲ್ಲುವಷ್ಟರ ಮಟ್ಟಿಗೆ ತಾವೆಲ್ಲರೂ ಬೆಳೆದು ನಿಲ್ರಿ ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಸಾಧನೆಯನ್ನು ಮಾಡ್ರಿ. ಪುಸ್ತಕದ ಜೊತೆಗೆ ಹೋರಾಡ್ರಿ, ಪೆನ್ನಿನ ಜೊತೆಗೆ ಯುದ್ಧವನ್ನು ಮಾಡ್ರಿ. ಇನ್ನೊಬ್ಬರ ಜೊತೆಗೆ ಜಗಳಾಡಕ್ ಹೋಗ್ಬೇಡ್ರಿ, ಇನ್ನೊಬ್ಬರ ಜೊತೆಗೆ ಮಾತು ಬಿಡಕ್ ಹೋಗ್ಬೇಡ್ರಿ. ಮಾತು ಬಿಡುವುದಾದ್ರೆ ಪುಸ್ತಕದ ಜೊತೆಗೆ ಬಿಡ್ರಿ, ಮಾತನಾಡುವುದಾದ್ರೆ ಪುಸ್ತಕದ ಜೊತೆಗೆ ಮಾತನಾಡ್ರಿ. ಯುದ್ಧವನ್ನು ಆಡುವುದಾದ್ರೆ ಪೆನ್ನಿನ ಜೊತೆಗೆ ಯುದ್ಧವನ್ನು ಆಡ್ರಿ. ಪೆನ್ನಿನ ಜೊತೆಗೆ ವಿದ್ಯೆ ಆಡಿದವರೇ ಈ ಜಗತ್ತಿನೊಳಗೆ ಗೆದ್ದಾರ ಹೊರತಾಗಿ ಖಡ್ಗ ಹಿಡಿದು ವಿದ್ಯೆ ಆಡಿದವರು ಅಷ್ಟ 1 ವರ್ಷ 2 ವರ್ಷ ಗೆದ್ದು ಮರಿ ಆಗ್ಯಾರ. ಹಾಗಾಗಿ ಈ ಜಗತ್ತನ್ನು ಆಳಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ, ಅಕ್ಷರ, ಪೆನ್ನು ಅನ್ನುವಂಥದ್ದು ನಮ್ಗೆಲ್ಲರಿಗೂ ನೆನಪಿರಲಿ. ಹಾಗಾಗಿ ಮಕ್ಕಳಿಗೆ ಓದಿಸುವಂತ, ಬರೆಸುವಂತ, ಆ ಮಕ್ಕಳನ್ನ ಜ್ಞಾನವಂತರನ್ನಾಗಿ ಮಾಡತಕ್ಕಂತಹ ಕೆಲಸ ಶಿಕ್ಷಕರ ಜವಾಬ್ದಾರಿ ಎಷ್ಟು ಇರ್ತದಲ್ಲ ಅದರ 10 ಪಟ್ಟು ತಂದೆ ತಾಯಿಗಳಿರ್ತದೆ. ಯಾಕಂದ್ರೆ ಶಾಲೆ ಒಳಗೆ 6 ತಾಸು ಇದ್ರೆ 14 ತಾಸು ಮಕ್ಕಳು ಮನೆಯೊಳಗಿರ್ತಾವ. ಹಾಗಾಗಿ ಮಕ್ಕಳಿಗೆ ಜಾಸ್ತಿ ಶಿಕ್ಷಣವನ್ನ ಓದ್ರಿ ಬರ್ರಿ ಅನ್ನುವಂತ ಕಲಿಸುವಂತ ಜವಾಬ್ದಾರಿ ಅದು ತಂದೆ ತಾಯಿಗಳ ಮೇಲೆ ಇರ್ತದೆ ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ, ಒಟ್ಟಾರೆ ಮಕ್ಕಳು ಬೆಳೀಲಿ, ಚೆನ್ನಾಗಾಗ್ಲಿ. ಈ ಹಬ್ಬ ಇನ್ನೂ ಈ ನಾಡಿಗೆ ಮಾದರಿಯಾಗ್ಲಿ. ಬಹುಶಃ ಇದು ಕೇವಲ ಹಾನಗಲ್ ತಾಲೂಕಿಗೆ, ಹಾವೇರಿ ಜಿಲ್ಲೆಗೆ ಸೀಮಿತ ಆಗದೇನೆ ಈ ನಾಡ ಹಬ್ಬ ಇಡೀ ಹುಣಸೆಟ್ಟಿ ಕೊಪ್ಪ ಹೇಗಾಗ್ಬೇಕು ಅಂತಂದ್ರೆ ಇಡೀ ಭಾರತವೇ ಈ ಕಡೆ ಮುಖ ಮಾಡಿ ನೋಡ್ಬೇಕು, ಅಷ್ಟರ ಮಟ್ಟಿಗೆ ಇನ್ನೂ ಈ ಪ್ರಮಾಣದ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕು ಅನ್ನುವಂತ ಮಾತುಗಳನ್ನ ಈ ವೇದಿಕೆ ಮೂಲಕವಾಗಿ ಹಾರೈಸ್ತಾ, ತಮ್ಮೆಲ್ಲರ ಶ್ರದ್ಧೆ, ತಮ್ಮೆಲ್ಲರ ಭಕ್ತಿ ಸದಾಕಾಲ ಗುರುವಿನ ಮೇಲೆ ಹೀಗೆ ಇರಲಿ ಅನ್ನುವಂತಹ ಮಾತುಗಳನ್ನ ಹೇಳಿ ತಮಗೆಲ್ಲರಿಗೂ ಅಭಿನಂದಿಸ್ತಾ ನನ್ನ ಮಾತುಗಳನ್ನು ನಾನು ವಿರಾಮಿಸಲಿಕ್ಕೆ ಇಷ್ಟಪಡ್ತೇನೆ. 10 ಗಂಟೆ 26 ನಿಮಿಷ ಆಯ್ತು. ನಾನು ಈ ಸದ್ಯ ಮತ್ತೆ ಪುನಃ ಬೀದರ್ಕ್ಕೆ ಹೊರಡಬೇಕು ಅಮ್ಮ. ಹಾಗಾಗಿ ತಮ್ಮ ಹತ್ರ ನಾನು ಕ್ಷಮೆಯನ್ನ ಯಾಚಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸಮಯ ಕೊತ್ಕೊಳ್ಬೇಕು. ಹೋದ್ ಸರಿ ಬಂದಾಗ ಬಹಳ ತನ ನಾನು ಕೊತ್ಕೊಂಡಿದ್ದೆ, ಆದ್ರೆ ಈ ಸರಿ ಅನಿವಾರ್ಯ ಇದೆ. ಅಲ್ಲಿ ಹಾಗೆ ಫೋನ್ ಮಾಡ್ತಾ ಇದ್ದಾರೆ ಎಲ್ಲದರ. ಸದ್ಯ ಏನಿಲ್ಲ ಅಂತಂದ್ರು 10 ತಾಸು ನಂದು ಜರ್ನಿ ಇದೆ, ಕಾರ್ನಲ್ಲಿ ಹೋದ್ರೆ 10 ತಾಸು. ಹಾಗಾಗಿ ನಾನು ಬೇಗ ಹೊರಡಬೇಕಾಗಿದೆ. ತಮಗೆಲ್ಲರಿಗೂ ಮತ್ತೊಂದು ಸಾರಿ ಬಂದಾಗ ನಾನು ಮತ್ತೆ ಪ್ರವಚನವನ್ನ ನೀಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಈ ಶಿವಪ್ರಸಾದನ ಕೊನೆಯ ಸಂದೇಶವಿದೆ. ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ, ಜಮ್ಮು ಕಾಶ್ಮೀರದ ಕಣಿವೆಗಳಲ್ಲಿ, ಬಿಹಾರದ ಬೌದ್ಧ ವಿಹಾರಗಳಲ್ಲಿ, ದಿಲ್ಲಿಯ ಗಲ್ಲಿಗಳಲ್ಲಿ,
ಕಾಶಿಯ ಪುಸ್ತಕ ರಾಶಿಗಳಲ್ಲಿ, ಪ್ರಯೋಗಾಲಯದ ತ್ರಿವೇಣಿ ಸಂಗಮಗಳಲ್ಲಿ, ಅಮೃತಸರದ ಸುವರ್ಣ ಮಂದಿರಗಳಲ್ಲಿ, ರಾಜಸ್ಥಾನದ ರಾಜಗೋಪುರಗಳಲ್ಲಿ, ಮಹಾರಾಷ್ಟ್ರದ ಭಗವಾನ ಧ್ವಜಗಳಲ್ಲಿ, ಕರ್ನಾಟಕದ ಮಣ್ಣಿನಲ್ಲಿ, ಮನೆಗಳಲ್ಲಿ ಮಾರ್ಧನಿಸುವ ಶಕ್ತಿ ಹೇಗಾಗ್ಬೇಕಲ್ಲ, ಎಲ್ಲರೂ ಎರಡು ಕೈಗಳನ್ನು ಮೇಲೆತ್ತಬೇಕು. ಭೋಲೆ ಭಾರತ್ ಮಾತಾ ಕಿ, ಭೋಲೆ ಭಾರತ್ ಮಾತಾ ಕಿ. ತಮಗೆಲ್ಲರಿಗೂ ವಂದಿಸ್ತಾ, ಅಭಿನಂದಿಸ್ತಾ, ತಮಗೆಲ್ಲರಿಗೂ ಸದ್ಗುರುವಿನ ಆಶೀರ್ವಾದ ಸದಾಕಾಲ ತಮ್ಮೆಲ್ಲರ ಮೇಲೆ ಇರಲಿ. ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಶಿಶುಶ್ಯಾಮಲ ದೇಶೋ ಅಯಂ ಕ್ಷೋಭರಹಿತ ಸಜ್ಜನ ಸಂತ ನಿರ್ಭಯ ಅನ್ನೋ ಭಾವದೊಂದಿಗೆ ನುಡಿಗಳಿಗೆ ಕೊನೆಯ ಸುರುಳುತ್ತಾನೆ. ಸತ್ಯಂ ಶಿವಂ ಸುಂದರಂ.